ದೇವರು ನಿಮಗೆ ಸಹಾಯ ಮಾಡ್ತಿಲ್ಲ, ನಿಮ್ ಪ್ರೇಯರ್ ನ ಕೇಳ್ತಿಲ್ಲ ಅನ್ಸ್ಕೊಳ್ಳೋ ವ್ಯಕ್ತಿನ ನೀವು ಅಂದ್ರೆ ಈ ವಿಡಿಯೋ ನಿಮಗೋಸ್ಕರನೇ. ಒಬ್ಬ ಆಟೋ ಡ್ರೈವರ್ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಮನೆಗೆ ಹೋಗ್ತಿರ್ಬೇಕಾದ್ರೆ ಗಾಡಿ ಹಳ್ಳದಲ್ಲಿ ಸಿಕ್ಕಾಕೊಳ್ಳುತ್ತೆ. ಹಳ್ಳದಲ್ಲಿ ಸಿಕ್ಕಾಕೊಂಡಿರುವ ಗಾಡಿನ ಮೇಲೆ ತೆಗಿಬೇಕಂದ್ರೆ ನಾನು ಒಬ್ನಿಂದ ಮಾತ್ರ ಆಗಲ್ಲ ಅಂತ ಅವನಿಗೆ ಅರಿವಾಗುತ್ತೆ. ಅವನು ದೇವ್ರ ಹತ್ರ ಸಹಾಯ ಕೇಳ್ತಾನೆ. ತುಂಬಾ ಹೊತ್ತು ವೇಟ್ ಮಾಡಿ ಅವನಿಗೆ ಯಾವೊಂದು ಸಹಾಯನೂ ಸಿಗೋದೇ ಇಲ್ಲ. ಈ ಕಡೆ ಯಾರಾದ್ರೂ ಬಂದ್ರೆ ಅವ್ರ ಹತ್ರ ಸಹಾಯ ಕೇಳಂತ ತುಂಬಾ ಹೊತ್ತು ಅವನು ಅಲ್ಲೇ ವೇಟ್ ಮಾಡ್ತಾನೆ. ತುಂಬಾ ಹೊತ್ತು ವೇಟ್ ಮಾಡಿದ್ರು ಆ ಕಡೆ ಯಾರು ಬರ್ದೇ ಇರೋ ಕಾರಣ ಅವನಿಗೆ ಸಹಾಯ ಅನ್ನೋದು ಸಿಗೋದೇ ಇಲ್ಲ. ಈ ತರ ನಿಂತ್ಕೊಂಡಿದ್ರೆ ಏನು ಯೂಸ್ ಇಲ್ಲ ಅಂತ ಹೇಳ್ಬಿಟ್ಟು ಅವನೇ ಆಟೋನ ಇಳಿಯೋದಕ್ಕೆ ಹೋಗ್ತಾನೆ. ಅವನು ತುಂಬಾ ಪ್ರಯತ್ನ ಪಟ್ಟು ಆಟೋನ ಹಳ್ಳದಿಂದ ತೆಗೆಯೋದಕ್ಕೆ ಟ್ರೈ ಮಾಡ್ತಾನೆ. ಕೊನೆಗೆ ಹಳ್ಳದಿಂದ ಆಟೋನ ತೆಗೀತಾನೆ. ಹಿಂದೆ ತಿರುಗಿ ನೋಡಿದಾಗ ಒಬ್ಬ ವಯಸ್ಸಾದಂತ ವ್ಯಕ್ತಿ ಆಟೋನ ತಳ್ಳೋದಕ್ಕೆ ಅವನಿಗೆ ಸಹಾಯ ಮಾಡಿರ್ತಾರೆ. ಆಗ ಆಟೋ ಡ್ರೈವರು ವಯಸ್ಸಾದಂತ ವ್ಯಕ್ತಿನ ನೋಡ್ಬಿಟ್ಟು ನಾನು ದೇವ್ರ ಹತ್ರ ಸಹಾಯ ಕೇಳಿದಾಗ ನನಗೆ ಯಾವ್ದು ಒಂದು ಸಹಾಯ ಸಿಕ್ಕಿಲ್ಲ, ಆದ್ರೆ ಯಾರಂತಾನೆ ಗೊತ್ತಿಲ್ಲದಂತ ವ್ಯಕ್ತಿ ನೀವು ನನಗೆ ಸಹಾಯ ಮಾಡಿದೀರಾ, ತುಂಬಾ ಧನ್ಯವಾದಗಳು ಅಂತ ಹೇಳ್ತಾರೆ. ಆಗ ವಯಸ್ಸಾದಂತ ವ್ಯಕ್ತಿ ಆಟೋ ಡ್ರೈವರ್ನ ನೋಡ್ಬಿಟ್ಟು ನೀನು ನಿನ್ ಪ್ರಯತ್ನ ಪಟ್ಟಾಗ ಮಾತ್ರ ದೇವರು ನಿನಗೆ ಸಹಾಯ ಮಾಡ್ತಾರೆ, ನಿನ್ನ ಪ್ರಯತ್ನ ನನ್ನ ಪಡೆದೇ ಇದ್ದಾಗ ದೇವ್ರು ಮಾತ್ರ ಅಲ್ಲ ಯಾರು ನಿನ್ಗೆ ಸಹಾಯ ಮಾಡಲ್ಲ ಅಂತ ಹೇಳ್ತಾರೆ. ಈ ಕತೆ ಇಲ್ಲಿಗೆ ಮುಗಿಯುತ್ತೆ. ನೀವು ಪ್ರಯತ್ನ ಅನ್ನೋದು ಪಟ್ಟಾಗ ನಿಮ್ಗೆ ಬೇಕಾದಂತ ಎಲ್ಲಾ ವಿಷಯಗಳು ನಿಮ್ಮನ್ನ ಬಂದು ಸೇರುತ್ತೆ. ಜೀವನದಲ್ಲಿ ಎಲ್ರಿಗೂ ಒಳ್ಳೆ ದಿನ ಒಳ್ಳೆ ಕ್ಷಣ ಅನ್ನೋದು ಬಂದೇ ಬರುತ್ತೆ. ಆ ಒಂದು ಒಳ್ಳೆ ದಿನ ಇವತ್ತು ಆಗಿರ್ಬೋದು, ಆ ಒಂದು ಒಳ್ಳೆ ಕ್ಷಣ ಇವಾಗ್ಲೂ ಆಗಿರ್ಬೋದು.